ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಿಮ್ಮ ಓವರಾಲ್ ಹೆಲ್ತ್ ಡಿಸೈಡ್ ಮಾಡೋದು ನಿಮ್ಮ ಗಟ್ ಹೆಲ್ತ್. ಅಂದರೆ ನಿಮ್ಮ ಸಂಪೂರ್ಣ ಆರೋಗ್ಯನ ನಿರ್ಧಾರ ಮಾಡ್ತಕ್ಕಂಥದ್ದು ನಿಮ್ಮ ಗಟ್ ಹೆಲ್ತ್. ಗಟ್ ಹೆಲ್ತ್ ಅಂದರೆ ಏನು ಅಂತಂದರೆ, ನೀವು ಸೇವನೆ ಮಾಡಿರ್ತಕ್ಕಂಥ ಆಹಾರ ಸರಿಯಾಗಿ ಡೈಜೆಷನ್ ಮೆಟಬಾಲಿಸಮ್ ಆಗಬೇಕು ಅಂತಂದರೆ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು, ಹಾಗೂ ಜೀರ್ಣ ಆದ ನಂತರ ಅದು ಸರಿಯಾಗಿ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು. ಯಾವಾಗ ಈ ಪ್ರೋಸೆಸ್ಸಲ್ಲಿ ಏರುಪೇರು ಆಗ್ತದೋ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅರ್ಥ. ಇದರಿಂದ ನಿಮಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಬರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪೂರ್ ಗಟ್ ಹೆಲ್ತ್ ಚೆನ್ನಾಗಿಲ್ಲದಲೇ ಇದ್ದಾಗ ಯಾವ ಲಕ್ಷಣಗಳು ನಿಮಗೆ ತೋರಿಸ್ತದೆ, ಹಾಗೂ ಗಟ್ ಹೆಲ್ತ್ನ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ ಗಟ್ ಹೆಲ್ತ್ ಇದ್ದಾಗ ಏನಾಗ್ತದೆ ಅಂದರೆ, ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಇರ್ತದೆ. ಊಟ ಮಾಡ್ದಲ್ಲಿ ಹೊಟ್ಟೆ ಉಬ್ಬರ ಇರ್ತದೆ, ಹಾಗೂ ಗ್ಯಾಸ್ ಪ್ರಾಬ್ಲಮ್ ಇರ್ತದೆ, ಆ್ಯಸಿಡ್ ರಿಫ್ಲೆಕ್ಸ್, ಎದೆ ಉರಿ, ಹೊಟ್ಟೆ ಉರಿ ಇರ್ತದೆ ಜಾಸ್ತಿ, ಹಾಗೂ ಪ್ರಮುಖವಾಗಿ ಕೆಲವೊಂದು ಸಮಯ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇರ್ತದೆ. ಇನ್ನು ಕೆಲವೊಂದು ಸಮಯ ಡಯೇರಿಯಾ, ಲೂಸ್ ಮೋಷನ್ ಆಗ್ತಾ ಇರ್ತದೆ. ಬ್ಯಾಡ್ ಬ್ರೀತ್, ಬಾಯಿಂದ ದುರ್ವಾಸನೆ ಹೆಚ್ಚಾಗಿ ಬರ್ತಾ ಇರ್ತದೆ. ಊಟ ಸೇರಿಸೋದಿಲ್ಲ, ಹಾಗೂ ಸಕ್ಕರೆ ಅಂಶ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಿರ್ತದೆ ಅವ್ರಿಗೆ. ಹಾಗೂ ಕಾನ್ಸಂಟ್ರೇಷನ್, ಯಾವುದ್ರ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ ಇರ್ತದೆ. ಸ್ಕಿನ್ ಪ್ರಾಬ್ಲಮ್ ಇರ್ತದೆ, ಹಾಗೂ ಯಾವಾಗಲೂ ಸುಸ್ತು, ಆಯಾಸ ಅಂತ ಅಂತಿರ್ತಾರೆ, ಬಳಲ್ತಾ ಇರ್ತಾರೆ. ಏನು ಕೆಲಸ ಮಾಡ್ದಲೇ ಇರಲಿ ಸುಸ್ತು ಅಂತಿರ್ತಾರೆ. ಪದೇ ಪದೇ ಅವರು ಈ ಕಾಯಿಲೆಗೆ ಒಳಗಾಗ್ತಿರ್ತಾರೆ. ಇಲ್ನೆಸ್ ಜಾಸ್ತಿ ಇರ್ತದೆ, ಸುಸ್ತಿರ್ತದೆ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರ್ತದೆ. ಈ ಎಲ್ಲ ಒಂದು ಲಕ್ಷಣಗಳು ಅವರಿಗೆ ಕಾಣಿಸ್ತಾ ಇರ್ತದೆ. ಹಾಗಾದರೆ ಈ ಒಂದು ಗಟ್ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಏನು, ಯಾವ ರೀತಿ ಅಂತನ ತಿಳ್ಕೊಳ್ಳೋಣ. ಆಹಾರದಲ್ಲಿ ನೀರಿನಂಶ ಇರ್ತಕ್ಕಂಥ ಆಹಾರಗಳನ್ನ ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ನಾರಿನಂಶ ಅಂತಂದರೆ ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಹಾಗೂ ಪ್ರಮುಖವಾಗಿ ಫರ್ಮೆಂಟೆಡ್ ಫುಡ್ಸ್, ಈ ಮೊಸರು, ಮಜ್ಜಿಗೆ, ಇವುಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಾಗ್ತದೆ. ಹಾಗೂ ಆಹಾರದ ಜೊತೆಗೆ ಸರಿಯಾದ ಸಮಯಕ್ಕೆ ನೀವು ಎಕ್ಸಸೈಸ್, ವ್ಯಾಯಾಮ ಮಾಡೋದ್ರಿಂದ, ಸರಿಯಾದ ಸಮಯದಲ್ಲಿ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಾಗ್ತದೆ. ಹಾಗೂ ಸಮಯಕ್ಕೆ ಸರಿಯಾಗಿ ನಿದ್ದೆ, ದಿನಕ್ಕೆ ನಿಗದಿತ ಸಮಯವನ್ನು ನಿದ್ದೆ ಮಾಡೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಾಗ್ತದೆ. ಎಲ್ಲದರ ಜೊತೆಗೆ ಪ್ರಮುಖವಾಗಿ ಸ್ಟ್ರೆಸ್ ಲೆವೆಲ್, ಒತ್ತಡ ನೀವು ಕಡಿಮೆ ತಗೊಂಡ್ರೆ, ಒತ್ತಡ ರಹಿತ ಜೀವನ ನಡೆಸಿದ್ರೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.